ದೆವ್ವ ಇದೆಯಾ ಅಂತ ಹೇಳುವಾಗ ದೆವ್ವ ಇದೆ, ದೆವ್ವ ಇದೆ. ಸೊ ದೆವ್ವ ನಮಗೇನಾದರೂ ವಿರೋಧವಾಗಿ ಮಾಡುತ್ತಾ ಅಂತ ನೋಡುವಾಗ, ಸೊ ದೆವ್ವಗಳು ವಿರೋಧವಾಗಿ ಮಾಡುತ್ತೆ. ಯಾರು ವಿಶ್ವಾಸದಲ್ಲಿ ಇಲ್ಲದೇ ಇದ್ದಾರೋ ಅವ್ರಿಗೆಲ್ಲ ಇನ್ನೂ ಅವ್ರಿಗೇನಾಗುತ್ತೆ, ಈ ರೀತಿಯೆಲ್ಲ ಆಗುತ್ತೆ. ಸರಿ, ಈಗ ನಾವು ಒಂದು ಕಾರ್ಯ ನೋಡೋಣ. ಸಾಮುವೇಲನು ಸತ್ತು ಹೋದ ಮೇಲೆ, ಅಂದರೆ ಸಾಮುವೇಲನು ಸತ್ತು ಹೋದ ಮೇಲೆ ಸೌಲನು ಮಂತ್ರವ್ಯಾಧಿ ಹತ್ರ ಹೋಗ್ಬಿಟ್ಟು ಸಾಮುವೇಲನು ಎಬ್ಬಿಸುವ ಒಂದು ದೃಶ್ಯ. ಸಾಮುವೇಲ್ ಎದ್ದು ಬಂದು ಮಾತಾಡ್ತಾರೆ ಅಲ್ಲಿ. ಸೊ ಈಗಿರುವಾಗ ಇದು ಬಂದು ಸಾಮುವೇಲ್ ಎದ್ದರ ಮಾತನಾಡಿದ್ರ ಅನ್ನೋದ್ರ ಬಗ್ಗೆ ಅನೇಕ ಜನರಿಗೆ ಸರಿಯಾದ ಅರ್ಥ ಗೊತ್ತಿಲ್ಲ. ಇವತ್ತು ಅದರ ಬಗ್ಗೆ ನಾವು ನೋಡೋಣ. ದೇವರ ಮುದ್ದು ಮಕ್ಕಳೇ, ಸರಿ, 1 ಸಾಮುವೇಲ 28ನೇ ಅಧ್ಯಾಯ ನಾವು 7ರಿಂದ 25 ತನಕ ನಾವು ನೋಡುವಾಗ, ಆದ್ದರಿಂದ ಅವನು ತನ್ನ ಸೇವಕರಿಗೆ ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಲಾಗಿ, ಅವರು ಅಂಥವಳೊಬ್ಬಳು ಎಂದೋರಿನಲ್ಲಿದ್ದಾಳೆ ಅಂದರು. பாருங்க, அங்க மரித்தவர்கள் எழுந்திருக்கிறார்களா, மந்திர சக்தியால் எழுப்ப முடியுமா அப்படின்னெல்லாம் இன்னைக்கு ஒரு வேதத்தின் வாயிலாக நம்ம பார்க்க போகிறோம். ಸೊ இப்போ ಸೌಲ್ ಇಲ್ಲಿ ನೋಡುವಾಗ ಸೌಲನು ನಿಮ್ಗೆ ಗೊತ್ತು, ಕತ್ತೆಯನ್ನು ಹುಡುಕಿ ಹೋದ. ಅವನನ್ನು ಸಾಮುವೇಲನು ಅವನನ್ನು ಅಭಿಷೇಕ ಮಾಡುವಾಗ ರಾಜನಾಗಿ ಮಾರ್ಪಟ್ಟ ಸೌಲನು ಏನು ಮಾಡ್ತಾನೆ, ದೇವರ ಚಿತ್ತದಂತೆ ஆரம்பத்தில் நடித்தானே. ஆரம்பத்தில் இந்த சவுல் பாருங்க, அபிஷேகம் பெற்ற பிறகு தேவனுடைய சித்தத்தின் போல் அவன் நடந்தான். அப்போ தேவனுடைய சித்தத்தின் படி நடக்கும்போது அவன் எங்கெங்க ಯುದ್ಧಂ செய்கிறானோ அங்கெல்லாம் தேவன் ஜெயத்தை கொடுக்குறாரு. ದೇವರ ಚಿತ್ತದಂತೆ ನಡೆಯುವಾಗ ದೇವರು ಅವನು ಎಲ್ಲೆಲ್ಲಿ ಯುದ್ಧ ಮಾಡ್ತಾರೋ ಅಲ್ಲೆಲ್ಲಿ ಜಯ ಕೊಟ್ಕೊಂಡೇ ಬರ್ತಾ ಇದ್ರು. ಆದರೆ ಬರ್ತಾ ಈ ಸೌಲನು ಏನು ಮಾಡ್ತಾನೆ, ದೇವರ ಸನ್ನಿಧಾನವನ್ನು ಅವನು ಬಿಟ್ಟು ಲೋಕದ ಪ್ರಕಾರ ಅವನು ನಡೀಲಿಕ್ಕೆ ಶುರು ಮಾಡ್ದ. ತನ್ನನ್ನು ಅರಸುವ ಜನರ ಹಿಂದೆ ಹೋದ, ತನಗೆ ಎಲ್ಲಿನ ಹೆಚ್ಚು ಆದಾಯ ಬರುತ್ತೋ ಅಲ್ಲಿ ಹಿಡ್ಕೊಂಡ. ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡುವುದಾಗಲಿ, ದೇವರಲ್ಲಿ ಸಮಯ ಕಳೆಯೋದಾಗಲಿ ಅವನು ಬಿಟ್ಟುಬಿಟ್ಟ. ಇವತ್ತು ತುಂಬ ಜನರು ನಮ್ಮ ಜೀವಿತದಲ್ಲಿ ಆರಂಭದಲ್ಲಿ ನಾವು ದೇವರ ಹತ್ರ ಚೆನ್ನಾಗಿ ಬರ್ತೀವಿ, ಪ್ರೇಯರ್ ಚೆನ್ನಾಗಿ ಮಾಡ್ತೀವಿ, ಆಮೇಲೆ ಬರ್ತಾ ಏನೋ ಮಾಡ್ತೀವಿ ಅಂದರೆ ನಾವು ಆಲಯಕ್ಕೆ ಬರುವುದಿಲ್ಲ. ದೇವ್ರು ನನಗೆ ಕೆಲಸ ಕೊಟ್ಟರು ಧನ್ಯವಾದ ಅಂತ ಹೇಳ್ಬಿಟ್ಟು ಆಲಯಕ್ಕೆ ಬರುವುದಿಲ್ಲ. ದೇವರು ಸೌಲನಿಗೆ ಒಂದು ಕಾರ್ಯವನ್ನು ಕೊಡ್ತಾರೆ. ಅಮೆಲೇಕರನ್ನು ನೀನು ಎಲ್ಲರನ್ನು ಅಳಿಸಬೇಕು. ಅಮೆಲೇಕರನ್ನು ಮಾತ್ರವಲ್ಲ, ಅಮೆಲೇಕರ ಹಿರಿಯರು ಕಿರಿಯರು ಎಲ್ಲ ಜನರನ್ನು ಅಳಿಸು, ಅವರ ವಸ್ತುಗಳನ್ನು ಸಹ ಅಳಿಸು, ಅವರ ಕುರಿಮರಿ ಅವರ ಎಲ್ಲ ಕಾರ್ಯವನ್ನು ಅಳಿಸು ಅಂತ ಹೇಳ್ತಾರೆ. ದೇವರು ಹೇಳಿದ್ರೆ ಆ ರೀತಿ ನಾವು ಮಾಡಬೇಕು. ನಾವು ದೇವರು ಹೇಳಿದ ಮೇಲೆ ನೀನು ಪಾಪ ಗೀಪ ಅಂತೆಲ್ಲ ನೋಡಬಾರ್ದು. ಆದರೆ ಈ ಸೌಲನು ಏನು ಮಾಡ್ತಾನಂದರೆ, ಅಲ್ಲಿ ಆ ರಾಜನನ್ನು ಸಾಯಿಸಲಿಲ್ಲ, ಆಮೇಲೆ ಒಳ್ಳೆ ಸುಂದರಿಯರನ್ನು ಸಾಯಿಸಲಿಲ್ಲ, ಚೆನ್ನಾಗಿರೋದೆಲ್ಲ ಎತ್ತಿಟ್ಕೊಂಬಿಟ್ಟ. ಆಮೇಲೆ ಕುರಿಗಳನ್ನು, ಆಮೇಲೆ ಎಲ್ಲ ಜಾನುವಾರುಗಳನ್ನು ಸಹ ಚೆನ್ನಾಗಿರೋದೆಲ್ಲ ಎತ್ತಿಟ್ಕೊಂಡ. ಬೇಡವಾದದನ್ನು ಅವನು ಅಲಿಸ್ದ. ದೇವರು ಸಾಮುವೇಲ್ ಎನ್ನುವ ಪ್ರವಾದಿ ಹತ್ರ ಹೇಳ್ತಾರೆ, ನೋಡು ಸಾಮುವೇಲ, ನೀನು ಅಭಿಷೇಕ ಮಾಡಿದ ಸೌಲನು ಈ ಥರ ಕಾರ್ಯ ಮಾಡಿದ್ದಾನೆ, ನೀನು ಹೋಗಿ ವಿಚಾರಿಸು, ಅಮೆಲೇಕರನ್ನು ಎಲ್ಲರನ್ನು ಅಳಿಸ್ಬಿಟ್ಟೆ ಅಂತ ಹೋಗಿ ವಿಚಾರಿಸು ಅಂತ ಹೇಳುವಾಗ
ಆಗ ಸಾಮುವೇಲನು ದೇವರ ಚಿತ್ತದಂತೆ ಹೋಗಿ ಸೌಲನ ಹತ್ರ ಕೇಳ್ತಾನೆ, ದೇವರು ಹೇಳಿದಂತೆ ಎಲ್ಲವನ್ನು ಅಳಿಸ್ಬಿಟ್ಟಿಯಾ? ಹೌದು, ಎಲ್ಲ ಅಳಿಸ್ಬಿಟ್ಟೆ. ಜನರನ್ನೆಲ್ಲ ಅಳಿಸ್ಬಿಟ್ಟಿಯಾ? ಹೌದು, ಜನರನ್ನ ಅಳಿಸ್ಬಿಟ್ಟೆ. ಅವರ ವಸ್ತುಗಳೆಲ್ಲ ಸುಟ್ಟು ಬೆಂಕಿಯಲ್ಲಿ ಹಾಕ್ಬಿಟ್ಟ? ಹಾಂ, ಮಾಡಿಬಿಟ್ಟೆ. ಹಂಗಂದ್ರೆ ಈ ಒಂದು ಪ್ರಾಣಿಗಳ ಸದ್ದು, ಕುರಿಗಳ ಸದ್ದು, ಇದೆಲ್ಲ ಏನು ಅಂತ ಹೇಳುವಾಗ ಅವನು ಹೇಳ್ತಾನೆ, ಉನ್ನತವಾಗಿರೋದೆಲ್ಲ ಎತ್ತಿಟ್ಟಿದ್ದೀನಿ ನಿಮ್ಮ ದೇವರಿಗೆ ಅಂತ ಹೇಳ್ತಾನೆ. ಅವನು ಹೇಳ್ತಾನಂದ್ರೆ ಇಲ್ಲಿ ನನ್ನ ದೇವರಂತ ಹೇಳಿಲ್ಲ. 1 ಸಾಮುವೇಲ 15 22, 23 ಮಾತ್ರ ನಾನು ಓದ್ತೀನಿ. ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ವಿದ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನನಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. 1 ಸಾಮುವೇಲ 1 ಸಾಮುವೇಲ್ ಚಾಪ್ಟರ್ 16 ವರ್ಸ್ 1-3. பெத்லெஹேம் போ, பெத்லெஹேமுக்கு ಹೋಗು, அங்கே ஈசாயின் குமாரல் ஒருவனை ಅಭಿಷೇಕ பண்ண வேண்டும். ಈಸಾಯಿನ ಕುಮಾರಲ್ಲಿ ಒಬ್ಬನನ್ನು ನೀನು ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಈಗ ಈಸಾಯನು ಏನು ಮಾಡ್ತಾನೆ? ದಾವಿದನನ್ನು ಕರೆದಿಲ್ಲ. ಅಂದರೆ ದಾವಿದನು ಕುರಿ ಕಾಯ್ತಾ ಇದ್ದಾನೆ. ಅಂದರೆ ದಾವಿದನು ಕುರಿ ಕಾಯ್ತಾ ಇದ್ದ ಅಂದ ಮೇಲೆ ದಾವಿದನು ಲೆಕ್ಕಕ್ಕೆ ಬಾರದವನ ಅಂತ ಕೆಲವರೆಲ್ಲ ಬೋಧಿಸ್ತಾರೆ. ಅದು ತಪ್ಪು. ನೀವು ತಿಳ್ಕೊತೀರಾ? ಅವರ ಹಿಸ್ಟ್ರಿಯನ್ನು ನೋಡುವಾಗ, ಯಾರ ಹಿಸ್ಟ್ರಿಯನ್ನು ನೋಡುವಾಗ, ದಾವಿದನ ಹಿಸ್ಟ್ರಿಯನ್ನು ನೋಡುವಾಗ, ಅವ್ರ ತಂದೆ ಅವರ ತಾತಂದಿರೆಲ್ಲ ನೋಡುವಾಗ ಬೋವಾಜ தான் அவனுடைய தாத்தா. அவன் கொள்ளு தாத்தன் ஆகணும். அந்த கொள்ளு தாத்தன் பெரிய பணக்காரன். அவங்ககிட்ட எவ்வளோ காணி ஆட்சி நிலங்களெல்லாம் இருந்தது. அவங்க பிள்ளைகள் அப்படியே வரும்போது அவங்களுடைய இவன் தான் ஈசாயின் மகன் தான் தாவீது. அப்போ இவன் ஏன் ஆடு மேய்க்கணும்? அங்கே தான் வருது. அவன் ஏழைப்பட்டவன் இல்லை, அவன் ಬಡವನ್ ಅಲ್ಲ. ನೀವು ತಿಳ್ಕೊಂಡಿದ್ದೀರಾ? ಅಯ್ಯೋ ಕುರಿ ಕಾಯ್ತಾ ಇದ್ದ ದಾವಿದ, ಅವ್ರು ಬಡವ, ಅವ್ರ ತಂದೆ ಬಂದು ಅವನ ಲೆಕ್ಕಕ್ಕೆ ಇಲ್ಲದೆ ಇಟ್ಕೊಂಡಿದ್ರು ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ವಿಷಯ ಏನು ಗೊತ್ತಾ? ಒಬ್ಬನ ಅಭಿಷೇಕ ಮಾಡಬೇಕಂದ್ರೆ, ಒಬ್ಬನಿಗೆ ಮದುವೆ ಮಾಡಬೇಕಂದ್ರೆ ಏನು ಮಾಡ್ತಾರೆ ಆಗಿನ ಕಾಲದವರು? ಎಲ್ಲ ಇಸ್ರೇಲ್ ಜನರಲ್ಲಿ 40 ವರ್ಷ ಆದನೇ ಇಲ್ಲ 30 ವರ್ಷ ಮೇಲೆ ಆಗಿದ್ರೇ ಅವ್ರಿಗೆಲ್ಲ ಮದುವೆ ಮಾಡೋರು. ಹೀಗಿರುವಾಗ ಮದುವೆ ಆದವರ ಫೋಟೋನೇ ಅಲ್ಲಿ ಯಾರು ತೋರಿಸ್ತಾರೆ? ಇವನಿದ್ದಾರ ಪಾರಂಗೆ, ಇವನು ಕುಡುಗಿಂಗ್ಲ ಪಾರ ಪೊಣ್ಣುಗೋ அப்படின்னு ಇವನಿಗೆ ಹೆಣ್ಣು ಕೊಡ್ತೀರ ನೋಡಿ ಅಂತ ನಿಲ್ಲಿಸ್ತಾರೆ. ಅದೇ ರೀತಿಯೇ ಈ ದಾವಿದನ ಅನಂದರೆಲ್ಲ ದೊಡ್ಡವರು. ಅದಕ್ಕೆ ಈಸಾಯಿ ಏನು ಮಾಡ್ತಾನೆ? ಅವ್ರನ್ನ ನಿಲ್ಲಿಸಿದ್ದ. ದಾವಿದ ಏನು ಮಾಡ್ತಾನೆ? ಜಾಲಿಯಾಗಿ ಕುರಿ ಕಾಯ್ಲಿಕ್ಕೆ ಹೋಗ್ಬಿಟ್ಟಿದ್ದಾನೆ. ಇವರೆಲ್ಲ ಪಾತ್ರರೆಲ್ಲ ದೇವ್ರು ಕೇಳಿದಾಗ, ಇನ್ನು ಯಾರಾದ್ರೂ ನಿಮ್ಮ ಮಗ ಆಯ್ತಾ ಅಂದರೆ, ಒಬ್ಬ ಚಿಕ್ಕವನು, ಇವರು ದೊಡ್ಡವ್ರು ತಾನೇ ಬೇಕಾಗಿರೋದು, ಇಲ್ಲ ಚಿಕ್ಕವನು ನೋಡಬೇಕು ದೇವ್ರು ಹೇಳಿದ್ದಾರೆ ಅಂತ ಹೇಳುವಾಗ ಆವಾಗ ಅವನ್ನ ಕರೆಸ್ತಾರೆ. ಇವನು ಯಾವ ಥರ ಕುರಿ ಕಾಯ್ತಾ ಅಂದರೆ ಇವಾಗ ನಾವು ನೋಡುವಾಗ ಕೆಲವರೆಲ್ಲ ಏನು ಮಾಡ್ತಾರೆ? ಬೀದಿ ನಾಯಿ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ, ಬೀದಿಯಲ್ಲೇ ಸಿಕ್ಬಿಡುತ್ತೆ. ಆದರೆ ಒಳ್ಳೆ ನಾಯಿಗಳಿದೆಲ್ಲ, ಹೈಬ್ರಿಡ್ ನಾಯಿಗಳೆಲ್ಲ, ಆ ನಾಯಿಗಳು ತುಂಬ ಬೆಲೆ ಬಾಳುವಂಥ ನಾಯಿಗಳು ಕೆಲವೊಂದಲ್ಲ. ಇವಾಗ ರಾಟ್ ವೀಲರು, ಆಮೇಲೆ ನೋಡುವಾಗ ಪಿಟ್ಬುಲ್ಲು, ಆಮೇಲೆ ಏನೇನೋ ನಾಯಿಗಳಿದೆ. ಆ ಥರ ಕುರಿಗಳಲ್ಲೇ ಒಂದು ಶ್ರೇಷ್ಠವಾದ ಒಂದು ಜಾತಿ ಇದೆ, ಅದಕ್ಕೆ ಬೆಲೆ ಜಾಸ್ತಿ, ಅದು ಚಿಕ್ಕದಾಗೇ ಇರುತ್ತಂಥದ್ದು. ಅಂಥ ಕುರಿಗಳನ್ನು ಇವ್ರು ಏನು ಮಾಡ್ತಾರೆ? ಟೈಮ್ ಪಾಸ್ಗಾಗಿ ಸಾಕ್ತಿದ್ರು, ಹೆಚ್ಚಿನ ಬೆಲೆಗೆ ಯಾರಾದ್ರು ಕೇಳೋರಿಗೆ ಕೊಡ್ತಾಯಿದ್ರು ಅಷ್ಟೇ. ಈಗ ದಾವಿದನು ಬರುವಾಗ ದೇವರು ಹೇಳ್ತಾರೆ, ಇವನೇ ನಾನು ಆರಿಸಿಕೊಂಡ ಕಂದ,
ಅಂಥೇಳಿ ಅವನನ್ನು ನೀನು ಅಭಿಷೇಕ ಮಾಡು ಅಂತೇಳಿ ಅಭಿಷೇಕ ಮಾಡುವಾಗ ದಾವೀದನ್ನ ಅಭಿಷೇಕ ಮಾಡಿದ್ರು. ನೀನು ರಾಜನಾಗ್ತೆ ಅಂತಾನೆ ಅಭಿಷೇಕ ಮಾಡಿದ್ರು. ನೆಕ್ಸ್ಟು ಗೋಲಿಯಾತನ್ನ ಹೊಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಈ ದಾವೀದನು ಹೋಗಿ ಆ ಗೋಲಿಯಾತನ್ನು ಹೊಡಿತಾನೆ. ಗೋಲಿಯಾತನ್ನು ಹೊಡೆಯುವಾಗ ಈಗ ಸೌಲನಿಗೆ ಯಾರ ಮೇಲೆ ಭಯ ಇತ್ತು? ಇಷ್ಟು ದಿನ ಗೋಲಿಯಾತ ಮೇಲೆ ಭಯ ಇದ್ದಿದ್ದು, ಇವಾಗ ಚಿಕ್ಕ ಹುಡುಗನಾಗಿರುವ ದಾವೀದನನ್ನು ಕಂಡು ಭಯ ಆಗುತ್ತೆ. ಅಂದರೆ ನಮ್ಮ ಮೇಲೆ ದೇವರ ಅಭಿಷೇಕ ಇಲ್ಲ ಅಂದರೆ ಯಾರನ್ನು ನೋಡ್ತಾ ಇದ್ರೂ ಭಯ ಬಂದ್ಬಿಡುತ್ತೆ. ಈಗ ಇವನ ಮೇಲೆ ದೆವ್ವದ ಆತ್ಮ ಬಂತು. ಯಾರ ಮೇಲೆ? ಸೌಲನ ಮೇಲೆ ದೆವ್ವದ ಆತ್ಮ ಬಂತು. ಆದರೆ ಆ ದೆವ್ವದ ಆತ್ಮ ಓಡಬೇಕಂದ್ರೆ ದೇವರ ಆತ್ಮ ಯಾರಲ್ಲಿದೆ? ಈಗ ಆ ದಾವೀದನ ಹತ್ರ ಇದೆ. ದಾವೀದನು ಆ ಕಿನ್ನರಿಯನ್ನು ಬಾರಿಸುವಾಗ ಇವನ ಮೇಲಿರುವ ದೆವ್ವ ಓಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಇವನು ಏನು ಮಾಡ್ತಾ ಇದ್ದ ಅಂದರೆ, ಇವನು ಈಟಿಯಿಂದ ದಾವೀದನಿಗೆ ಇವನು ಎಸಿತಾ ಇದ್ದ. ಯಾಕೆ ಎಸಿತಾ ಇದ್ದ? ಇವನ ಒಳಗೆ ದೇವರತನ ಇಲ್ಲ, ಇವನ ಒಳಗೆ ಏನಿತ್ತು? ದೆವ್ವ ಇರೋದ್ರಿಂದ ಆ ದೆವ್ವದ ಶಕ್ತಿಯಿಂದ ಏನು ಮಾಡ್ತಾನೆ? ಒಳ್ಳೆಯದನ್ನು ಮಾಡಕ್ಕೆ ಬರ್ತಾನೆ ಅವನು. ಯಾರು? ದಾವೀದನು ಒಳ್ಳೆಯದು ಮಾಡಕ್ಕೆ ಬರ್ತಾನೆ ಅಲ್ವಾ? ಅವನು ನುಡಿಸುವಾಗ ಅವನ ಒಳಗಿರುವ ದೆವ್ವವು ಇವನನ್ನು ಗುರಿ ಇಟ್ಟು ಹೊಡೆದ್ರೂ ದೇವರು ದಾವೀದನ ಜೊತೆ ಇರೋದ್ರಿಂದ ಒಂದು ಈಟಿನೂ ಇವನ ಮೇಲೆ ಬೀಳಿಲ್ಲ. ಅಂದರೆ ಈ ಲೋಕದಲ್ಲಿ ದೆವ್ವ ಇದ್ರೂ ನಿನ್ನ ಮೇಲೆ ದೇವರ ಅಭಿಷೇಕ ಇದ್ದರೆ ನಿಮಗೆ ಏನೂ ಆಗೋದಿಲ್ಲ. ಕೈಗಳ ತಟ್ಟೆ ಹೇಳ್ತೀನಿ. ಈಗ ದಿನ ದಿನ ಇವನಿಗೆ ಏನಾಗುತ್ತೆ ಅಂದರೆ ಭಯ ಜಾಸ್ತಿ ಆಗುತ್ತೆ. ದಾವೀದ ಮೇಲೆ ಭಯ ಜಾಸ್ತಿ ಆಗುತ್ತೆ. ಆಮೇಲೆ ಫಿಲಿಷ್ಟಿಯರ ಮೇಲೆ ಭಯ ಆಗುತ್ತೆ. ಅಮೇಲೇಕರ ಮೇಲೆ ಭಯ ಆಗುತ್ತೆ. ಒಂದು ಕಡೆ ಈಗ ಏನಾಗುತ್ತೆ ಅಂದರೆ ಯುದ್ಧ ಬರುತ್ತೆ. ಫಿಲಿಷ್ಟಿಯರ ಸಂಗಡ ಯುದ್ಧ ಮಾಡಬೇಕು. ಇವಾಗ ಇವನಿಗೆ ಏನಾಯ್ತು ಅಂತ ಭಯ ಬಂತು. ಇವನಿಗೆ ಯುದ್ಧ ಬರೋದ್ರಿಂದ ಮೊದಲಂತ ದೇವ್ರು ಹೇಳ್ತಾ ಇದ್ರು, ಇವ್ರ ಮೇಲೆ ಹೋಗೋ ಯುದ್ಧಕ್ಕೆ ನಾನು ಜಯ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಇವನಿಗೆ ಯಾವ ಒಂದು ಇದು ಇಲ್ಲ. ಕರೆಕ್ಟಾ? ಇವಾಗ ಏನು ಮಾಡ್ತಾನೆ? ದೇವರ ಹತ್ರ ಬೇಡಿದ್ರೂ ದೇವರು ಉತ್ತರ ಕೊಡಲಿಲ್ಲ. ಅಷ್ಟು ಬೇಗ ಸಾಮುವೇಲನು ವಯಸ್ಸಾಗಿ ಅವರು ಸತ್ತು ಹೋಗ್ಬಿಟ್ರು. ಸಾಮುವೇಲ್ ಕೇಳೋಕ್ಕೆ ಸಾಮುವೇಲ್ ಇಲ್ಲ. ಈಗ ಏನು ಮಾಡ್ತಾನೆ ಅಂದರೆ ಮಂತ್ರವಾದಿಗಳನ್ನು ಹುಡುಕಿ ಹೋಗ್ತಾನೆ. ಮೊದಲು ಹೇಗಿದ್ದ ಸೌಲನು? ಮೊದಲು ಅವನು ಆಡಳಿತಕ್ಕೆ ಬಂದಾಗ ಎಲ್ಲ ಮಂತ್ರವಾದಿಗಳನ್ನ ಸಾಯಿಸ್ಬಿಡ್ತಾ ಇದ್ದ. ಆಮೇಲೆ ಎಲ್ಲರನ್ನೂ ಊರಿಂದ ಓಡಿಸ್ಬಿಡ್ತಾ ಇದ್ದ. ಈಗ ಒಬ್ಬ ಮಂತ್ರವಾದಿನೂ ಇಲ್ಲ. ಈಗ ಅದೇ ಸೌಲನ್ನು ನೋಡಿ ಈಗ ಮಂತ್ರವಾದಿಯನ್ನು ಹುಡುಕಿ, ಮಾಯಾಗಾತಿಯನ್ನು ಹುಡುಕಿ, ಏದೋರ್ ಎನ್ವಾ ಆ ಊರಿಗೆ, ಎಂಡೋರ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ, ಏದೋರ್ ಅಂತ ಆ ಊರಿಗೆ ಮಾರು ವೇಷದಲ್ಲಿ ಹೋಗ್ತಾರೆ. ಮಾಟಗಾತಿ ಹತ್ರ ಹೋಗ್ತಾನೆ. 1 ಸಾಮುವೇಲ 28ನೇ ಅಧ್ಯಾಯ 7ರಿಂದ. ಅದರಂತೆ ತನ್ನ ಸೇವಕರಿಗೆ ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ. ಇವಾಗ ಏನು ಹೇಳ್ತಾನೆ? ಜೊತೆ ಇರೋ ಜನರನ್ನು ನಂಬ್ಕೊಂಡು, ಅಪ್ಪ ಸಾಮುವೇಲನೂ ಇಲ್ಲ, ಎಲ್ಲರೂ ಹೋಗ್ಬಿಟ್ಟೋಗ್ಬಿಟ್ರು, ಇವಾಗ ನನ್ನ ಗತಿ ಅದೋ ಗತಿ. ನೆಕ್ಸ್ಟು ಫಿಲಿಸ್ಟಿಯವ್ರು ಬರ್ತಾರೆ, ಯುದ್ಧ ಆಗುತ್ತೆ, ನಾನು ಏನು ಮಾಡೋದು? ಅವ್ರೇನೋ ನಾನು ಕೊಂತಾಗ್ಬಿಟ್ರೆ ಏನು ಮಾಡೋದಪ್ಪ? ಮೊದಲೆಲ್ಲ ನಾನು ದೇವ್ರು ನನ್ನ ಜೊತೆ ಇರೋದ್ರಿಂದ ಒಂದೊಂದು ಯುದ್ಧದಲ್ಲೂ ಹೇಳ್ತಾ ಇದ್ರೆ ನೀನು ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ದೇವ್ರ ಮಾತು ನಾನು ಕೇಳದೆ ಹೋದೆ. ಸಾಮುವೇಲ್ ಅವರು ಮೊದಲೇ ಹೇಳ್ತಾ ಇದ್ರು, ನನ್ನ ಗೈಡ್ ಮಾಡ್ತಾಯಿದ್ರು, ಇವಾಗ ಯಾರಿಲ್ಲ, ನಾ ಏನು ಮಾಡೋದು ಅಂತೇಳಿ ಈಗ ಅವನು ಮಾಯಾಗಾಟರನ್ನು ವಿಚಾರಿಸೋಕೆ ಹೋಗ್ತಾರೆ. ಇವತ್ತೂ ಎಷ್ಟೋ ಜನರು ಮದುವೆ ಆದಾಗ ಜೋಯಿಸರ್ನ ವಿಚಾರಿಸೋದು, ಮುಂದಿನ ದಿನ ಹೆಂಗಿರುತ್ತೆ, ಮುಂದಿನ ದಿನ ಪ್ರಾರ್ಥನೆಯಲ್ಲಿದೆ, ಜಾತಕ ನೋಡೋದು, ಇದೆಲ್ಲ ತುಂಬ ತಪ್ಪು. ಇನ್ನೊಬ್ರ ಹತ್ರ ಕೈ ಕೊಡೋದು, ಇದೆಲ್ಲ ನೀವು ದೇವರನ್ನು ನಂಬ್ತಾ ಇಲ್ಲ, ದೆವ್ವವನ್ನು ನಂಬ್ತೀರಾ ಅಂತ ಅರ್ಥ. ಆಗ ಸೌಲನು ವಸ್ತ್ರಾದಿಗಳಿಂದ ತನ್ನನ್ನು ಮಾರ್ಪಡಿಸಿಕೊಂಡು 2 ಸೇವಕರೊಡನೆ ಹೊರಟು ರಾತ್ರಿಯಲ್ಲಿ ಆಕೆಯ ಮನೆ ಸೇರಿ, ದಯವಿಟ್ಟು ನನಗೋಸ್ಕರ ಸತ್ತವರಲ್ಲಿ ವಿಚಾರಿಸಿ ಕನಿ ಹೇಳು, ನಾನು ಯಾವನ ಹೆಸರನ್ನು ಹೇಳುತ್ತೇನೋ ಅವನನ್ನು ಇಲ್ಲಿಗೆ ಬರಮಾಡು ಎಂದು ಆಕೆಯನ್ನು ಬೇಡಿಕೊಂಡನು. ಇಲ್ಲಿ ಚೆನ್ನಾಗಿ ಗಮನಿಸಬೇಕು.
ಒಬ್ಬ ರಾಜನಾಗಲಿ ಒಬ್ಬ ವಿಶ್ವಾಸಿ ಆಗಲಿ ಸೇವಕರ ಹತ್ರ ತುಂಬ ಅನ್ಯೋನ್ಯವಾಗಿ ಪ್ರೀತಿಯಾಗಿರಬೇಕು ಹೊರತು ಅವರನ್ನು ನಿಮ್ಮ ಕೆಲಸಗಾರನಾಗಿ ಮಾಡಬಾರ್ದು. ಇವಾಗ ಇವನು ಏನು ಹೇಳ್ತಾನೆ, ನಾನು ಯಾವನ್ನ ಹೇಳ್ತೀನೋ ಅವನನ್ನು ನೆನಪಿಸ್ಬೇಕು ಅಂತ ಹೇಳ್ತಾನೆ. ಯಾವನಂತ ಹೇಳುವಾಗ ಆವಾಗ ಅವನು ಹೇಳ್ತಾನೆ ನೋಡಿ, ಆಕೆ ಅವನಿಗೆ ಸೌಲನು ಮಾಡಿದ್ದು ನನಗೆ ಗೊತ್ತುಂಟು, ಅವನು ಸತ್ತವರಲ್ಲಿ ವಿಚಾರಿಸುವುದನ್ನು ಬೇತಾಲಿಕಾರನ್ನು ದೇಶದಿಂದ ಹೊರಡಿಸಿಬಿಟ್ಟನಲ್ಲ, ಹೀಗಿದ್ದರೂ ನಾನು ಸಾಯುವಂತೆ ನೀನು ಪ್ರಾಣಕ್ಕೆ ಉರುಳೊಡ್ಡುವುದೇಕೆ. ಅವಳು ಹೇಳ್ತಾಳೆ, ಸೌಲನಂತ ಈ ಆಡಳಿತ ಇಲ್ಲಿ ಬಂದು ಮಾಯ ಮಾತ್ರಗೆಲ್ಲ ಇರಬಾರ್ದು, ಏನಾದರೂ ಹೇಳಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಯೆಹೋವನಾನೆ, ದೇವ್ರನ್ನ ಇಟ್ಟು ಪ್ರಮಾಣ ಮಾಡ್ತಾನೆ, ಯೆಹೋವನಾನೆ ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ಹೇಳಿ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಆ ಸ್ತ್ರೀಯು ಯಾರನ್ನು ಬರಮಾಡಬೇಕು ಅನ್ನಲು ಸಾಮುವೇಲನೊಂದು ಉತ್ತರ ಕೊಟ್ಟನು. ಆ ಸ್ತ್ರೀಯು ಸಾಮುವೇಲನ ಕಂಡ ಕೂಡಲೇ ಗಟ್ಟಿಯಾಗಿ ಸೌಲನಿಗೆ, ನೀನು ನನಗೆ ವಂಚಿಸುವುದೇಕೆ, ನೀನು ಸೌಲನಲ್ಲವೋ ಅಂದನು. ನೋಡಿ, ಇವಾಗ ಅವಳು ಇಲ್ಲಿ ಏನು ಮಾಡ್ತಾಳೆ, ಮಂತ್ರ ಮಾಡಿ ಸಾಮುವೇಲನನ್ನು ಕರೀತಾಳೆ. ಆಗ ಸಾಮುವೇಲ್ ಬರ್ತಾನೆ. ಇಲ್ಲಿ ಮಂತ್ರದಲ್ಲಿ ಸಾಮುವೇಲ್ ಬರ್ತಾನ, ಮಂತ್ರದಲ್ಲಿ ಸಾಮುವೇಲ್ ಬರ್ತಾನ, ಇಲ್ಲಿ ಬಂತಲ್ಲ ಸಾಮುವೇಲ್ ಬಂತಾನ ಅಂದರೆ ವಾಕ್ಯ ಹೇಳುತ್ತೆ ಅದು ಸಾಮುವೇಲ್ ಅಲ್ಲ, ಅದು ದೆವ್ವನೇ ವೇಷ ಹಾಕ್ಕೊಂಡು ಬರೋದು. ಯಾವತ್ತೂ ಮಂತ್ರಕ್ಕೆ ಬರೋದು ದೆವ್ವನೇ, ಇದನ್ನು ತಿಳ್ಕೊಬೇಕು ನೀವು. ಅದು ಸಾಮುವೇಲನೇ ಅಲ್ಲ. ಹೇಗೆ ಹೇಳ್ತೀರಾ ಪಾಸ್ಟರ್? ನೋಡಿ, ವಾಕ್ಯ ಹೀಗೆ ಹೇಳುತ್ತೆ, 146:4 ನೋಡುವಾಗ, ಒಂದು ಸತಿ ಸತ್ತು ಹೋದರೆ ಅವನ ಜೊತೆನೆ ಎಲ್ಲವೂ ಅಳಿದು ಹೋಗುತ್ತೆ. ಅಂದರೆ ಮಾಯ ಮಾಟ ಅಂತ ಹೇಳ್ಕೊಳ್ಳೋದು, ಮಾಯ ಮಾಟವನ್ನು ನಂಬುವ ದೆವ್ವಗಳನ್ನು, ಸುಳ್ಳಾದದನ್ನು ನಂಬುವವರಿಗೆ ಸುಳ್ಳಾದ ಕ್ರಿಯೆಗಳು ನಡೆಯುತ್ತೆ. ಆದ್ದರಿಂದ ಇಲ್ಲಿ ನಡೆಯೋದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಇನ್ನೊಂದು ಕಾರ್ಯ ನೋಡುವಾಗ ಮತ್ತಾಯ 2ನೇ ಅಧ್ಯಾಯ 20ನೇ ವಚನ, ಇಲ್ಲಿ ಯೇಸು ಕ್ರಿಸ್ತನನ್ನು ಅಳಿಸಬೇಕಂತೇಳಿ ಹೆರೋದ ರಾಜ ಇದ್ದ. ಅವನ ಮೇಲೆ ಸೈತಾನನ ಆತ್ಮ ಬಂದು ಏನು ಮಾಡ್ತು, ಯೇಸುನ ಅಳಿಸ್ಬೇಕು ಅಂತ ಇತ್ತು. ಆದರೆ ಇವಾಗ ಏನಾಯ್ತಂದರೆ ಯೇಸುವನ್ನು ಅಳಿಸ್ಲಿಕ್ಕೆ ಅದು ಕೈಯಲ್ಲಿ ಆಗಲಿಲ್ಲ. ಈಗ ಹೆರೋದ ರಾಜ ಸತ್ತು ಹೋದ ಅಂತೇಳಿ ಪರಿಶುದ್ಧ ಆತ್ಮ ಹೇಳುವಾಗ ಮತ್ತೆ ಯೇಸು ಸ್ವಾಮಿ ಆ ಊರಿಗೆ ಬರಲಿಕ್ಕೆ ಆಯಿತು. ಅಂದರೆ ಸೈತಾನ ಏನು ಮಾಡ್ತಾನೆ, ಅವನ ಮುಖಾಂತರ ಡೈರೆಕ್ಟಾಗಿ ಬರಲಿಕ್ಕೆ ಆಗಲಿಲ್ಲ ಅಂದ್ರೂ ಅವನ ವೇಷ ಹಾಕ್ಕೊಂಡು ಎಲ್ಲರ ಮೇಲೆ ಅವನು ಬರಲಿಕ್ಕೆ ಇದಾಗ್ತಾನೆ. ಆದರೆ ಸತ್ತವರು ಬರಲಿಕ್ಕೆ ಆಗೋದಿಲ್ಲ, ಆದರೆ ಸೈತಾನ ಕ್ರಿಯೆನೇ ಇದೆಲ್ಲ ಬರುವುದು. ಆದ್ದರಿಂದ ಸತ್ತವರು ಸತ್ತವರಾಗಿಯೇ ಇರ್ತಾರೆ. ಸತ್ತವರು ಬರ್ತಾರಂತೆಲ್ಲ ನಿಮಗೆ ಆ್ಯಕ್ಟಿಂಗ್ ಮಾಡೋದಲ್ಲ, ದೆವ್ವದ ಕ್ರಿಯೆನ ಹೊರತು ಸತ್ತವರು ಯಾವತ್ತೂ ಬರೋದಿಲ್ಲ. ಹೇಗೆ ಈ ಯಾರು ಸೌಲನ ವೇಷ ಹಾಕ್ಕೊಂಡು ಹೋದ್ನೋ ಅದೇ ರೀತಿಯೂ ಸೈತಾನ ನಮ್ಮ ಮಧ್ಯದಲ್ಲಿ ವೇಷ ಹಾಕ್ಕೊಂಡು ಒಬ್ಬೊಬ್ಬರು ಜನರ ಮಧ್ಯದಲ್ಲಿ ಅವನು ಆಟ ಆಡ್ತಾನೆ. ನೋಡಿ ಯಾವ ರೀತಿ ವೇಷ ಹಾಕ್ತಾನೆ. ಯೇಸುವಿನ ಜೊತೆ ಯೂದಾಸ್ ಎಂಬ ವೇಷ ಹಾಕ್ದ ಅವನು, ಆದ್ರೂ ಅವನು ಸತ್ತೋದ, ಯೇಸುನೇ ಗೆದ್ದರು ಅಂತ ಇಟ್ಕೊಳ್ಳೋಣ. ದೇವತೆ ಮಕ್ಕಳೇ, ಆದ್ದರಿಂದ ಅಲ್ಲಿ ಎದ್ದು ಬಂದಿದ್ದು ಸಾಮುವೇಲ್ ಅಲ್ಲ, ಸೈತಾನನು ವೇಷ ಹಾಕ್ಕೊಂಡು ಅಲ್ಲಿ ಬಂದು ಉತ್ತರ ಕೊಡ್ತಾನೆ. ನೋಡಿ, ಆದ್ದರಿಂದ ಇವತ್ತು ನಿಮ್ಮ ಜೀವನದಲ್ಲಿ ಈ ವೇಷ ಹಾಕುವ ಸೈತಾನನ್ನು ನೀವು ನಂಬಬೇಡಿ. ಹೋಗ್ಬಿಡೋಣ. 1 ಸಾಮುವೇಲ 31ನೇ ಅಧ್ಯಾಯ 3-6 ಓದ್ತೀನಿ. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಘೋರವಾಗಿತ್ತು, ಬಿಲ್ಲುಗಾರನು ಅವನಿಗೆ ಗುರಿ ಇಟ್ಟರು. ಆದ್ದರಿಂದ ಸೌಲನು ಬಹು ಭೀತನಾಗಿ ತನ್ನ ಆಯುಧ ವಾಹಕನಿಗೆ, ನಿನ್ನ ಕತ್ತಿಯನ್ನು ಇರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನು ಉಂಟು ಮಾಡ್ಯಾರು ಎಂದು ಹೇಳಲು ಅವನು ಎದುರಿ ಒಲ್ಲೆನು ಅಂದನು. ಆದ್ದರಿಂದ ಸೌಲನೇ ತಾನೇ ತನ್ನ ಕತ್ತಿಯನ್ನು ಇರಿದು ಅದರ ಮೇಲೆ ಬಿದ್ದನು. ಬಿದ್ದಾಗ ಸೌಲನು ಸತ್ತದನು ಆಯುಧ ದಾಹಕನು ಕಂಡು ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲೇ ಸತ್ತನು. ಇಲ್ಲಿ ಸೌಲನು ಸತ್ತಿಲ್ಲ, ಕತ್ತಿ ಮೇಲೆ ಬಿದ್ದುಬಿಟ್ಟ ನೋಡಿ, ಸೂಸೈಡ್ ಮಾಡ್ಕೋತಾನೆ, ಆದರೆ ಪ್ರಾಣ ಹೋಗಿಲ್ಲ ಇನ್ನು.
ಅವನ ಬಾಡಿಗಾರ್ಡು ಏನು ಮಾಡ್ತಾನೆ, ಅಯ್ಯೋ ನನ್ನ ಇವನು ಸತ್ತೋಗ್ಬಿಟ್ಟಾನೆ, ಅವನು ಸತ್ತೋಗ್ಬಿಡ್ತಾನೆ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ ಇಲ್ಲಿ ಆ ಕಡೆ ಫಿಲಿಸ್ಟಿಯರ್ ಕಡೆ ಯುದ್ಧ ನಡೀತಾಯಿತ್ತು. ಅದು ಹೇಗೆ ಬಂದರೂ ಗೊತ್ತಿಲ್ಲ, ಒಬ್ಬ ಅಮೆಲೇಕನ ಆ ಕಡೆ ಬರ್ತಾನೆ. ಇಲ್ಲಿ ಸೌಲನ ಹತ್ರ ಬರುವಾಗ ಅವನು ಸಾವಲ್ಲಿ ಸತ್ತಿಲ್ಲ, ಅವನು ಇದಾಗ್ತದೆ. ಅವನು ಹೇಳ್ತಾನೆ, ನಿನ್ನ ಕತ್ತಿಯಿಂದ ನನ್ನ ಕುತ್ತಿಗೆಯನ್ನು ಒಡೆದಾಕು ಅಂತ ಹೇಳುವಾಗ ನೋಡಿ, ಆಗ ಅವನು ಏನು ಮಾಡ್ತಾನೆ, ಅಯ್ಯೋ ನಾನು ಮಾಡಲ್ಲ ಅಂತಾನೆ. ಎಲ್ಲ ಒಡೆದಾಗಪ್ಪ ಅಂತ ಹೇಳುವಾಗ ಆಗ ಆ ಅಮಲೇಕಿಯನು ಏನು ಮಾಡ್ತಾನೆ, ಕತ್ತಿಯಿಂದ ಕುತ್ತಿಗೆಯನ್ನು ಒಡೆದು ಅದ ಕಿರೀಟ ಎಲ್ಲ ತಗೊಂಬಂದು ದಾವೀದನಿಗೆ ಸೋರ್ತಾನೆ. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಅಮಲೇಕರನ್ನು ದೇವರು ಹೇಳಿದ್ರು ಅಲಿಸ್ಬಿಡು ಅಂತೇಳಿ, ಆದರೆ ಅವನು ಅಮಲೇಕರನ್ನು ಬಿಟ್ಟು ಬಿಟ್ಟ. ಲಾಸ್ಟು ಅವನ ಸಾವು ಯಾರಿಂದ ಬಂತು? ಅಮಲೇಕರಿಂದಲೇ ಅವನಿಗೆ ಸಾವು ಉಂಟಾಯಿತು. ಯಾರಿಂದ ಉಂಟಾಯಿತು? ಅಮಲೇಕರಿಂದಲೇ ಅವನಿಗೆ ಸಾವು ಉಂಟಾಯಿತು. ನೋಡಿದ್ರ, ನಾವು ದೇವರು ಅಳಿಸು ಅಂತ ಹೇಳುವಾಗ ಅದು ಅಳಿಸ್ಲಿಲ್ಲ ಅಂದರೆ ಅದರಲ್ಲೇ ನಮಗೇನಾಗುತ್ತೆ, ಅನಾಹುತ ಆಗುತ್ತೆ. ದೇವರು ಬೇಡ ಅಂದದನ್ನು ನಾವು ಬಿಟ್ಬಿಡಬೇಕು. ದೇವರು ಬೇಡ ಅಂದದನ್ನು ನಾವು ಬಿಟ್ಟು ಬಿಡಲಿಲ್ಲ ಅಂದರೆ ನಮ್ಮ ಬಾಳಲ್ಲಿ ನಮಗೆ ಅದರಿಂದ ಅನಾಹುತ ಆಗುತ್ತೆ. ಆದ್ದರಿಂದ ದೇವರು ಯಾವುದನ್ನು ಅಳಿಸು ಅಂತ ಹೇಳ್ತಾರೋ ಅದನ್ನು ನಾವು ಅಳಿಸಲೇಬೇಕು. ದೇವಾದ್ಯ ಮಕ್ಕಳೇ, ನೋಡಿ, ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದಲ್ಲೂ ಅವನಿಗಿಂತ ಮರಣವಾಯಿತು. ಯೆಹೋವನನು ಅವನನ್ನು ಕೊಲ್ಲಿಸಿ ರಾಜ್ಯಭಾರವನ್ನು ಈಸಾಯನ ಮಗನಾದ ದಾವೀದನಿಗೆ ಒಪ್ಪಿಸಿದನು. ಇದು ಒಂದು ಪೂರ್ವಕಾಲ ವೃತ್ತಾಂತ 10ರಿಂದ 10ನೇ ಅಧ್ಯಾಯ 13-14 ಈ ಥರ ಹೇಳುತ್ತೆ. 1 நாளாகமம் 10 அதிகாரம் 13-14 பார்க்கும்போது ஆண்டவர் இவனுடைய ராஜ்யபாரத்தை தாவீது கொடுக்குறாரு. ದೇವರ ಮುದ್ದು ಮಕ್ಕಳೇ, ದೇವರು ಅಲಿಸು ಅಂತ ಹೇಳ್ದ ಅಮಲೇಕರನ್ನು ಇವನು ಅಲಿಸಲಿಲ್ಲ. ಲಾಸ್ಟಲ್ಲಿ ಇವನು ಆತ್ಮಹತ್ಯೆ ಮಾಡಿಕೊಂಡ್ರು ಇವನು ಜೀವ ಹೋಗಲಿಲ್ಲ. ಫಿಲಿಸ್ಟಿಯರ ಕೈಯಿಂದ ನಾನು ಯಾಕೆ ಸಾಯಬೇಕು ಅಂತ ತಿಳ್ಕೊಂಡಿದ್ದ. ಆದ್ದರಿಂದ ಇವನೇ ಚಾಕು ಹತ್ತದ ಮೇಲೆ ಬಿದ್ದ, ಅದು ಸಾಯಲಿಲ್ಲ. ಯಾರಿಂದ ಸಾವಾಯಿತು? ಅಮಲೇಕರನ್ನು ಕೊಲ್ಲದೇ ಹೋದ್ನಲ್ಲ, ಅವರ ಕಡೆಯಿಂದನೇ ಅವನಿಗೆ ಸಾವಾಯಿತು. ದೇವರ ಮುದ್ದು ಮಕ್ಕಳೇ, ಈ ಒಂದು ವಿಷಯ ನೀವು ತಿಳ್ಕೊಬೇಕು. ದೆವ್ವದಿಂದ ನಾವು ಯಾವತ್ತೂ ಉಪಾಯ ಪಡ್ಕೋಬಾರ್ದು. ಹೋಗಿ ಜೋಯಿಸರ ಹತ್ರ ಕೈ ತೋರಿಸೋದು, ಮಾಯಮಾಟ ಕೇಳೋದು, ಜಾತಕ ನೋಡೋದು, ಇದು ಕ್ರೈಸ್ತನಲ್ಲಿ ಇರಬಾರ್ದು. ನಿಮ್ಮನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಿಮ್ಮನ್ನು ನೋಡ್ತಾನೆ ಇದ್ದಾರೆ. ನಂಬರ್ಸ್ 23 ಅಂದರೆ ಯಾಚಕಾಂಡ 23 ಇಸ್ರೇಲಿಗೆ ವಿರೋಧವಾಗಿ ಏನಿಲ್ಲ, ಕನಿ ಹೇಳೋರಿಲ್ಲ, ಮಾಯಮಾಟವಿಲ್ಲ ಅಂತ ವಾಕ್ಯ ಬರುತ್ತೆ. ಸೊ ಆದ್ದರಿಂದ ನಮಗೆ ಮಾಯಮಾಟ ಅನ್ವಯ ಆಗೋದಿಲ್ಲ. ಆದ್ದರಿಂದ ಮಾಯಮಾಟ, ಬಿಲ್ಲಿ ಶೂನ್ಯ, ಈ ಹಳೆ ಕಾಲದ ಈ ರೀತಿಯಾದ ಮೂಢನಂಬಿಕೆ ಮೇಲೆ ಮನಸ್ಸಿಡದೆ ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿ. ಯಾಕಂದರೆ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶ ಅಳಿದು ಹೋದ್ರೂ ನನ್ನ ವಾಕ್ಯವು ಎಂದು ಅಳಿಯುವುದಿಲ್ಲ. ಸೊ ಹೆವನ್ ಅಂಡ್ ಎರ್ತ್ ವಿಲ್ ಪಾಸ್ ಅವೇ, ಬಟ್ ಮೈ ವರ್ಡ್ ಇಸ್ ನೆವರ್ ಪಾಸ್ ಅವೇ. ಸೊ ಡೋಂಟ್ ಗೋ, ಎನಿ ಡಿಫಿಕಲ್ಟಿ ಕಮ್ಸ್, ಡೋಂಟ್ ಗೋ ಟು ದ ವಿಚ್ ಕ್ರಾಫ್ಟ್ ಮ್ಯಾನ್ ಆ್ಯಂಡ್ ಜೋಯಿಶ್ರ ಹತ್ರ ಎಲ್ಲ ಹೋಗಬೇಡಿ. ಚೆನ್ನಾಗಿ ಪ್ರಾರ್ಥನೆ ಮಾಡಿ. ದೇವರು ಮಾತ್ರವೇ ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯ. ನೋಡಿ, ದೇವರನ್ನು ಬಿಟ್ಬಿಟ್ಟ ಅಂದರೆ ಅಲ್ಲಿ ಈ ಸೌಲನು ಹೋಗಿ ಅವನು ಮುಂದಕ್ಕೆ ಬಂದ, ಸತ್ತೇ ಹೋದ, ಆತ್ಮಹತ್ಯೆ ಮಾಡಿಕೊಂಡ. ಸೊ ನೀವು ಸಹ ದೇವರನ್ನು ಹಿಡ್ಕೊಳ್ಳಿ, ದೇವರ ಹಾದಿಯಲ್ಲಿ ನಡೀರಿ. ದೇವರೇ ನಿಮ್ಮನ್ನು ಎಲ್ಲ ಕೇಡಿನಿಂದ ಬಿಡುಗಡೆ ಮಾಡಿ ಸಂರಕ್ಷಿಸ್ತಾರೆ. ನಾವೆಲ್ಲ ಇದನ್ನು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್.